ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. आप सब दूर दूर से इतनी गर्मी में मेरी बातों को सुनने आए हैं. आज मुझे बहुत गर्व है कि मैं उसी मैदान पे खड़ी हूँ जिस मैदान से दशकों पहले मेरी दादी श्रीमती इंदिरा गांधी जी ने आपसे बातचीत की थी. ನೀವೆಲ್ಲ ದೂರ ದೂರದಿಂದ ಈ ಬಿಸಿಲಲ್ಲಿ ಬಂದು ಇಲ್ಲಿ ಕಾಯ್ತಿದ್ದೀರಾ. ನನಗೊಂದು ಹೆಮ್ಮೆಯ ವಿಷಯ ಅಂದ್ರೆ ಹಲವಾರು ದಶಕಗಳಿಂದ ಹಿಂದೆ ನನ್ನ ಅಜ್ಜಿಯಾದ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದೇ ವೇದಿಕೆ ಮೇಲೆ ನಿಂತ್ಕೊಂಡು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ರು. आप सब मेरे भाई मेरी बहन है, सब हर रोज परिश्रम करते हैं. कोई खेती में काम करता है, खेती को उपजाऊ बनाता है, कोई घर पे बच्चों की परवरिश करता है, बच्चों को बड़ा करके शिक्षित करके उनका भविष्य बनाने का काम करती हैं. कोई ऑफिस में काम करता है, कोई श्रमिक है, कोई मजदूरी करता है. सब अपने अपने जीवन में दिन रात परिश्रम करने वाले हैं. ನೀವೆಲ್ಲ ಕಷ್ಟ ಜೀವಿಗಳು. ಕೆಲವರು ಹೊಲದಲ್ಲಿ ಕೆಲಸ ಮಾಡಿದ್ರೆ, ಮಕ್ಕಳನ್ನ ಸಾಕ್ತಿದ್ದೀರಿ, ಮಕ್ಕಳನ್ನ ದೊಡ್ಡವ್ರು ಮಾಡಿ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯವನ್ನ ರೂಪಿಸ್ಕೊಡ್ತಿದ್ದೀರಿ. ಆಫೀಸಲ್ಲಿ ಕೆಲಸ ಮಾಡ್ತೀರಿ, ಮನೆಯಲ್ಲಿ ಕೆಲಸ ಮಾಡ್ತೀರಿ. ನಿಮ್ಮೆಲ್ಲರ ಕಷ್ಟ ಅರ್ಥ ಆಗತ್ತೆ. हो गया? जब आप ये काम करते हैं, घर पे काम करते हैं, अपने बच्चों को बड़ा करते हैं, बच्चों को शिक्षित बनाते हैं, खेती का काम करते हैं, मजदूरी का काम करते हैं. मेरे पुलिस के भाई बहन खड़े हैं, आप अपना काम करते हैं. कोई सरकारी अधिकारी है, वो दस्तावेज बनाने का काम करता है. तो आप सोचते हैं कि आप अपना भविष्य बना रहे हैं, अपने बच्चों को मजबूत कर रहे हैं, अपनी खेती को उपजाऊ बना रहे हैं, और ये सही है. लेकिन इसके साथ साथ आप इससे भी एक बहुत बड़ा काम करते हैं. आप इस देश को मजबूत बनाते हैं. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿ ಎಲ್ಲ ಮನೆಗಳಲ್ಲಿ ಹೊಲಗಳಲ್ಲಿ ಏನ್ ಕೆಲಸ ಮಾಡ್ತೀರಿ, ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀರಿ, ಅವರ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಕೊಡ್ತೀರಿ. ಇಲ್ಲಿ ಪೊಲೀಸ್ ಅವರಿದ್ದೀರಿ, ಹಲವಾರು ಸರ್ಕಾರಿ ಕೆಲಸದಲ್ಲಿರೋರಿದ್ದೀರಿ. ಪ್ರತಿಯೊಬ್ರು ನಮ್ಮ ಭವಿಷ್ಯವನ್ನ ರೂಪಿಸ್ಕೋತಾ ಇದ್ದೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಮತ್ತೊಂದು ಕೆಲಸ ಮಾಡ್ತೀರಾ, ಅದು ನಮ್ಮ ದೇಶವನ್ನ ಬಲಪಡಿಸುವಂತಹ ಕೆಲಸ ನೀವುಗಳು ಪ್ರತಿಯೊಬ್ಬರು ಇಲ್ಲಿ ಮಾಡ್ತಿದ್ದೀರಿ. आप अपने बच्चों को शिक्षित करते हैं, मेहनत से उनको पढ़ाते हैं, तो आप हमारे देश की नई पीढ़ी के भविष्य को मजबूत बनाते हैं. ಮಕ್ಕಳಿಗೆ ಯಾವಾಗ ನೀವು ಒಳ್ಳೆಯ ವಿದ್ಯೆ ಬುದ್ಧಿ ಕೊಡ್ತೀರಿ, ನಮ್ಮ ದೇಶದ ಭವಿಷ್ಯವನ್ನ, ಮುಂದಿನ ಪೀಳಿಗೆಯನ್ನ, ಒಂದು ಉತ್ತಮ ಭವಿಷ್ಯವನ್ನ ದೇಶಕ್ಕೆ ತಯಾರು ಮಾಡಿಸಿರೋದು ನೀವು. आप मजदूरी करके इमारतें बनाते हैं, तो आप देश का निर्माण करते हैं. ನೀವು ಶ್ರಮಪಟ್ಟು ಕಟ್ಟುತ್ತಿರುವ ದೇಶ ಇದು. ನಿಮ್ಮ ಶ್ರಮ, ನಿಮ್ಮ ಕಷ್ಟ, ನಿಮ್ಮ ಬೆವರಿಂದ ಕಟ್ಟಿರುವಂತಹ ದೇಶ ಇದು. आप खेती में काम करके खेती करते हैं, तो आप देश के पेट भरते हैं, आप लोगों को खाना दिलवाते हैं. ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ಬೆರಿತೀರಾ, ದೇಶದ ಪ್ರತಿಯೊಬ್ಬರಿಗೂ ಅನ್ನದಾತರಾಗಿರುವಂತವರು ನೀವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.